ಸೀಸ್ ಗೈಸ್, ನಾನು ಮತ್ತೆ ಲಚ್ಚು ಯಾಕೆ ಜಗಳ ಆಡಿದ್ವಿ ಹೇಳೆ? ನಾವು ಯಾಕೆ ಜಗಳ ಆಡಿದ್ವಿ? ಬಿಕಾಸ್ ನಾವು ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು, ಬಟ್ ಏನೇ ಆಗಿರ್ಲಿ ಗಂಡ ಹೆಂಡತಿ ಥರ ಇರಿ ಅಂತ ಹೇಳಿದ್ರು. ಯಜಮಾನ್ರು ಒಂಚೂರು ಏನು ಸಪೋರ್ಟೇ ಮಾಡಲ್ಲ ನನಗೆ, ಹೆಂಡತಿಗೆ. ನಾನು ಸಪೋರ್ಟ್ ಮಾಡಿಲ್ಲ ಅಂದರೆ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ದ? ಹೌದಾ? ನಮ್ಮ ಮನೆಯಲ್ಲಿ ಈರುಳ್ಳಿ ಖಾಲಿ. ನಮ್ಮ ಪಕ್ಕದ ಮನೆಯವ್ರ ಹತ್ರ ಇಸ್ಕೊತಾ ಇದ್ದೀನಿ ಈಗ ಈರುಳ್ಳಿನ. ಪಕ್ಕದ ಮನೆಯವ್ರು ನೆನ್ನೆ ನಮ್ಮ ಈರುಳ್ಳಿ ಇಸ್ಕೊಂಡು ಹೋಗೋರೆ. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಒಂದು ಹೊಸ ವ್ಲಾಗ್. ಆಕ್ಚುಲಿ ಬೆಳಗ್ಗೆ 5 ಗಂಟೆಯಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಮ್ಮ ಕ್ಯಾಮ್ರಾ ಪರ್ಸನ್ ಮಲಗಿದ್ರು. ಸೊ ಅದಕ್ಕೆ ನಾನು ಹಿಂಗ್ ನೋಡ್ತಾವ್ರೆ. ಸೊ ಅದಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಆಕ್ಚುಲಿ ಏನು ಗೊತ್ತಾ, ನನ್ನ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ ಕ್ಯಾಮ್ರಾದು. ಆಮೇಲೆ ಅದಕ್ಕೆ ಚಾರ್ಜ್ ಎಲ್ಲ ಹಾಕೋಷ್ಟು ಪೇಷನ್ಸ್ ಬೆಳಗ್ಗೆ ಅಂತೂ ನನಗಿರಲಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪಾತ್ರೆ ಎಲ್ಲ ತೊಳೆದು, ನನ್ನ ಮಗನಿಗೆ ಟಿಫಿನ್ ಮಾಡಿ, ಅವ್ನಿಗೆ ಇವತ್ತು ಸ್ಕೂಲ್ ಟ್ರಿಪ್ ಇದೆ, ಸೊ ಅಲ್ಲಿಗೆ ಹೋಗಿದ್ದಾನೆ. ಆ್ಯಂಡ್ ಚಿಕ್ಕ ಮಗನೇ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಸೊ ಇವತ್ತಿನ ದಿನ ಹೀಗೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನನ್ನ ಗಂಡನಿಗೋಸ್ಕರ ಹಾಗೂ ಅರುಣ್ಗೋಸ್ಕರ ಇಲ್ಲಿ ನೋಡ್ಬೋದು ಚಿತ್ರಾನ್ನ ಮಾಡಿಟ್ಟಿದ್ದೀನಿ. ಚಿತ್ರಾನ್ನ ರೆಡಿ. ನನ್ನ ಮಗನಿಗೆ ತಗೊಂಡು ಹೋಗೋದಕ್ಕೆ ಪಾಪ್ಕಾರ್ನ್ ರೆಡಿ, ಹಾಗೂ ಅವ್ನಿಗೆ ಇವಾಗ ಚಪಾತಿ ಮಾಡಿ ತಿನ್ನಿಸ್ಬೇಕು. ಇಷ್ಟು ಇವಾಗ ಕೆಲಸ ಇದೆ. ಫಸ್ಟು ದೇವ್ರೆಲ್ಲ ಕ್ಲೀನ್ ಮಾಡಿ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬೇಗ ಬೇಗ ಸೀರೆ ಉಟ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಬೇಕು. ಬರೀ ಫಸ್ಟ್ ಸೀರೆ ತಗೊಳ್ಳೋಣ. ನೋಡೇ ಇರ್ತೀರ ನೀವು ನನ್ನ ಹೊಸ ವಾರ್ಡ್ರೋಬ್, ನನ್ನ ಕ್ಯೂಟ್ ವಾರ್ಡ್ರೋಬ್. ನಿಜ, ಈ ಚಿಕ್ಕ ಮಕ್ಕಳು ಹೆಣ್ಮಕ್ಳಿಗಿರುತ್ತಾರಲ್ಲ ಅವ್ರಿಗಂತೂ ಇದು ಸಕ್ಕತ್ತಾಗಿರುತ್ತೆ. ಅಂದರೆ ಈ ಥರ ಒಂದು ವಾರ್ಡ್ರೋಬ್ನ ಡೆಡಿಕೇಟೆಡ್ ಆಗಿ ತಗೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ಕಂಪ್ಲೀಟ್ ಆಗಿ ನನ್ನ ವಾರ್ಡ್ರೋಬ್ನ ಸೆಟ್ ಮಾಡಿಬಿಟ್ಟಿದ್ದೀನಿ ಗೈಸ್. ಆಲ್ರೆಡಿ ನೋಡ್ಕೊಂಡು ಬಂದಿರ್ತೀರ ನೀವು. ಸೊ ಇವಾಗ ಸ್ಯಾರೀಸ್ ಕೂಡ ಅಷ್ಟೇ ಈ ರೀತಿಯಾಗಿ ಇಲ್ಲಿ ಹಾಕಿದ್ದೀನಿ. ಇದು ಜಸ್ಟ್ ಎಷ್ಟು ಪರ್ಸೆಂಟ್ ಇರ್ಬೋದು ಕೊನಿ ಈ ಸ್ಯಾರೀಸಲ್ಲಿ? ನನ್ನ ಸ್ಯಾರೀಸಲ್ಲಿ ಈ ಸ್ಯಾರೀಸ್ 20%. ಎಸ್, 20% ಅಷ್ಟೇ. ಇನ್ನು 80% ಸ್ಯಾರಿ ಅಂದರೆ ಒಂದು 40% ನಮ್ಮ ಅತ್ತೆ ಮನೇಲಿದೆ. ಇನ್ನು 40% ಮೇಜರ್ ಸ್ಯಾರೀಸ್. ಇದೆಲ್ಲ ಬಂದು ಸುಮ್ಮನೆ ಈ ಥರ ಕಾಟನ್ ಸ್ಯಾರಿ ಮತ್ತು ಕ್ರೇಪ್ ಸಿಲ್ಕ್ ಅಷ್ಟೇ. ನನ್ನ ಕಂಪ್ಲೀಟ್ ಪ್ಯೂರ್ ರೇಷ್ಮೆ ಸೀರೆ ಎಲ್ಲ ಮಮ್ಮಿ ಮನೇಲಿದೆ. ಮತ್ತು ನನ್ನ ವರ್ಕ್ ಸ್ಯಾರೀಸ್ ಎಲ್ಲನೂ ನಮ್ಮ ಅತ್ತೆ ಮನೇಲಿದೆ. ಸೊ ಅದೆಲ್ಲ ತಂದು ಇಲ್ಲಂತೂ ಜೋಡ್ಸಕ್ ಆಗೋದಿಲ್ಲ. ಸೊ ಕೆಳಗಡೆ ನಮ್ಮ ಯಜಮಾನ್ರು ಯಾವಾಗ ಮಾಡ್ಕೊಡ್ತೀರಾ ವಾರ್ಡ್ರೋಬ್ಸ್ ಎಲ್ಲ? ಯಾವಾಗ ಬೇಕು ನಿನಗೆ? ನೀನ್ ಯಾವಾಗ ಮಾಡಿಸ್ತೀಯ ಅವಾಗ. ನಾನಂತೂ ನಿಜ ಹೇಳ್ಬಿಟ್ಟಿದ್ದೀನಿ, ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು ನಿನ್ಗೆ ಇಂಟೀರಿಯರ್ಸ್ ಮಾಡು ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ. ನಿನ್ಗೆ ಯಾವಾಗ ಅನ್ಸುತ್ತೋ ಅವಾಗ ಮಾಡು. ದಟ್ಸ್ ಓಕೆ, ದಟ್ಸ್ ಕಂಪ್ಲೀಟ್ಲಿ ಓಕೆ. ನೋಡಿ ಹೆಂಗೆ ಈ ತರ ಹೆಂಡತಿ ಸಿಗ್ತಾರೆ ಯಾರಿಗಾದ್ರು? ಹೆಂಗೆ ನಾವು ಸೊ ಯಾವ ಸ್ಯಾರಿ ಉಟ್ಕೊಂಡಿರಿ? ನೀನ್ ಚೂಸ್ ಮಾಡಿದ್ ಯಾವ್ದೋ ಒಂದು ಹಾಕು. ರೆಡ್ ಹಾಕು. ರೆಡ್ ತೋರಿಸಿ. ಯಾವುದು ರೆಡ್? ಅದು ರೆಡ್ಡಾ ರೀ? ಇದು ರೆಡ್ಡಾ? ಮೆಜೆಂಟಾ. ಅದು ಪರ್ಪಲ್. ಆಯ್ತು. ಬಟ್ ಆ ಪರ್ಪಲ್ ಸೀರೆ ಉಟ್ಕೊಳಕ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ಕಪ್ಪಿದೆ. ಬ್ಲ್ಯಾಕ್ ಉಟ್ಕೊಳಂಗಿಲ್ಲ. ಬ್ಲ್ಯಾಕ್ ಬಿಟ್ಟೆ. ಆಯ್ತು ಹಾಕು. ಹೇಳು ಹೇಳು ಹೇಳು. ಅದು ಓಕೆ. ಸೊ ನನ್ನ ಗಂಡ ಈ ಸೀರೆನ ಚೂಸ್ ಮಾಡಿದ್ದಾರೆ ಗೈಸ್. ಯಾಕೆ ಈ ಸೀರೆ ಚೂಸ್ ಮಾಡಿದೆ? ಇದನ್ನ ಮಾಡು. ಈ ಚೆನ್ನಾಗಿ ಕೂರಿದೆ ಕಣ್ರಿ. ಆಯ್ತು, ಅದನ್ನ ಹಾಕು. ನಿಂಗೆ ಇಷ್ಟ ಬಂದಿದ್ದು ಹಾಕು. ನೀನು ಚೂಸ್ ಮಾಡು. ನೀನು ಚೂಸ್ ಸೆಲೆಕ್ಟ್ ಮಾಡ್ರಿ ನೀನು. ಅದು ಅದು ಯಾವಾಗ ಉಟ್ಕೊಂಡಿದೆ ಹೇಳು 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 ಇವಾಗ. ಗೊತ್ತಿಲ್ಲ, ಇದನ್ನ ಬಿಟ್ಬಿಡು. ನನಗೆ ಕೆಲಸ ಇದೆ. ನನಗೆ ಈಗ ಆಗಲ್ಲ. ಈಗ ನೋಡಿ ಗೈಸ್, ಈ ಗಂಡ ಅನ್ನೋ ಒಂದು ನನ್ನ ಯಜಮಾನ್ರು ಒಂಚೂರು ಏನು ಸಪೋರ್ಟೇ ಮಾಡಲ್ಲ ನನಗೆ, ಹೆಂಡತಿಗೆ. ನಾನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ದ? ಹೌದಾ? ಮತ್ತೆ ಒಂದು ಸೀರೆ ಹುಡುಕಕ್ಕೆ ಆಫ್ಟರ್ ಆಲ್ ಒಂದು ಸ್ಯಾರಿನ ಹುಡುಕೊಡ್ತಾ ಇಲ್ಲ ನೀನು ನನಗೆ. ಅಲ್ಲ, ವ್ಯೂವರ್ಸ್ಗೆ ಗೊತ್ತು ನಿಮ್ಮ ಮುಂದೆನ 2 ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ಸೆಲೆಕ್ಟ್ ಮಾಡೋ ಅಂತಂದ್ರೆ ಸೆಲೆಕ್ಟ್ ಮಾಡ್ತಾ ಹೋಗಕ್ಕಾಗಲ್ಲ. ಒಂದ್ಸಲಿ ಕೇಳ್ತಾರೆ ಎಲ್ಲರೂ. ನೀನ್ ಏನ್ ಗೊತ್ತಾ, ಸುಮ್ನೆ ಬಂದ್ಬಿಟ್ಟು ಏನ್ ಗೊತ್ತಾ, ನೀನ್ ಸುಮ್ನೆ ಬಂದ್ಬಿಟ್ಟು ಹಿಂಗ್ ಮುಟ್ತೀಯ. ಹಂಗ್ ಮುಟ್ಬೇಡ. ಹಂಗ್ ನೋಡು ನೀಟಾಗಿ ಯಾವ ಸ್ಯಾರಿ ಚೆನ್ನಾಗ್ ಕಾಣುತ್ತೆ. ಕೇಳಬಾರ್ದು. ಇಲ್ಲ ಅಂದ್ರೆ ಯಾವ್ದು ಸೆಲೆಕ್ಟ್ ಮಾಡುವ ಅಂತ. ಇಲ್ಲ ನೀನೇ ಸೆಲೆಕ್ಟ್ ಮಾಡ್ಕೋ. ಆಯ್ತು, ನೀನ್ ಯಾವ್ದು ಸೆಲೆಕ್ಟ್ ಮಾಡೋದು ಅದನ್ನೇ ಉಟ್ಕೊಂತೀರಿ. ಬಟ್ ಇದನ್ನ ಉಟ್ಕೊಳ್ಳೋದ, ಯಾಕಂದ್ರೆ ಇದ್ರಲ್ಲಿ ಕಪ್ ಇದೆ. ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಕಪ್ ಸೀರೆ ಉಟ್ಕೊಂಡು ಹೋಗೋ ಹಾಗಿಲ್ಲ. ಸೊ ನನ್ನ ಗಂಡ ಈ ಸೀರೆನ ಸೆಲೆಕ್ಟ್ ಮಾಡಿದ್ರು. ಬಟ್ ನಂಗೆ ಗೊತ್ತು ಇದು ಅಷ್ಟು ಚೆನ್ನಾಗಿ ಕಾಣಲ್ಲ. ಇದು ಆಯ್ತು, ನಿನ್ ಇಷ್ಟ. ನಿಂಗೆ ಚೆನ್ನಾಗಿ ಕಾಣೋದು ಯಾಕೆ? ಇದ್ರಲ್ಲೇ ಗೊತ್ತಾಗುತ್ತೆ ರೀ. ನೀನ್ ನಿಜ ಹೇಳ್ಬೇಕು ಅಂದ್ರೆ ನಾನು ಒಬ್ಬಳನ್ನ ಬಿಟ್ರೆ ಬೇರೆ ಇನ್ ಯಾವ್ದು ಸೆಲೆಕ್ಷನ್ ಕರೆಕ್ಟ್ ಆಗಿಲ್ಲ. ಎಲ್ಲಿ? ದೇವ್ರ ಮನೆ ಒಳಗಡೆ ಎಲ್ಲ ಇದ್ದ. ನೋಡ್ರಿ. ಓಕೆ ಗೈಸ್,
ಸೊ ಬನ್ನಿ ಇವಾಗ ನಾನು ಸ್ಯಾರಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇಷ್ಟು ಸ್ಯಾರಿನಲ್ಲಿ ನನಗೆ ಕ್ರೇಪ್ ಸಿಲ್ಕ್ ಅಷ್ಟು ಉಟ್ಕೊಳಕ್ಕೆ ಇವತ್ತು ಯಾಕೋ ಮನ್ಸು ಬರ್ತಿಲ್ಲ. ಸೊ ಜಾರ್ಜೆಟ್ ಸ್ಯಾರಿನ ಉಟ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಈ ಒಂದು ಸ್ಯಾರಿ ಇದನ್ನ ಉಟ್ಕೊತಿದ್ದೀನಿ ಗೈಸ್. ನೋಡೋಣ ಹೇಗೆ ಕಾಣುತ್ತೆ. ಫಸ್ಟ್ ಬೇಗ ಬೇಗ ರೆಡಿ ಆಗ್ಬೇಡ. ಬೇಗ ಬೇಗ ರೆಡಿ ಆಗಿಬಿಟ್ಟು ಮತ್ತೆ ಬಂದು ಹೊಸಲೆಲ್ಲ ಹೊರಿಸ್ಬಿಟ್ಟು ಇವಾಗ ರಂಗೋಲಿ ಎಲ್ಲ ಬಿಡ್ತಾ ಇದ್ದೀನಿ. ಸೊ ರಂಗೋಲಿ ಬಂದು ನನ್ನ ರಂಗೋಲಿ ತುಂಬ ಜನ ಇಷ್ಟಪಡ್ತೀರಾ. ನಮ್ಮ ಬಾಡಿಗೆ ಮನೇಲಿ ಇರಬೇಕಾದ್ರೂ ಕೂಡ ರಂಗೋಲಿ ಹಾಕಬೇಕಾದ್ರೆ ತುಂಬ ಜನ ಇಷ್ಟಪಡ್ತಾ ಇದ್ರಿ. ಆ್ಯಂಡ್ ಇವತ್ತು ಕೂಡ ಒಂಥರ ಸ್ಪೆಷಲ್ ರಂಗೋಲಿ ಹಾಕಿದ್ದೀನಿ, ಶುಕ್ರವಾರ ಆಗಿದ್ದರಿಂದ. ಹಾಗೂ ಇನ್ನೊಂದು ಟಿಪ್ಸ್ನ ನಿಮಗೆ ಇಲ್ಲಿ ಕೊಡಬೇಕು. ತುಂಬ ಜನ ಮನೆ ಕಟ್ಟಿಸ್ತಾ ಇರ್ತೀರಲ್ಲ, ಸೊ ಅವ್ರಿಗೆ ಇದೊಂದು ಟಿಪ್ಸ್ ಏನಪ್ಪ ಅಂದರೆ, ನೀವು ಹೊಸಲು ಕೂರಿಸ್ತೀರಲ್ವ, ಹೊಸಲು ಬಂದುಬಿಟ್ಟು ಸಾಮಾನ್ಯವಾಗಿ ಒಂದು 3.5-4 ಇಂಚ್ ಏನೋ ಇರುತ್ತೆ ಅನ್ಕೋತೀನಿ. ಸೊ 4 ಇಂಚ್ ಹೊಸಲು ಬದಲಾಗಿ ನೀವು ಈ ಥರ 6 ಇಂಚ್ ಅಥವಾ 8 ಇಂಚ್ ಈ ಥರ ಹೊಸಲನ್ನ ಕೂರಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೇನ್ ಡೋರ್ ಹೊಸಲು ಮತ್ತು ದೇವ್ರ ಮನೆ ಹೊಸಲನ್ನ ಮಾತ್ರ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ. ಸ್ಪೆಷಲಿ ಮೇನ್ ಡೋರ್ದು ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಈ ಥರ ಸಖತ್ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನನಗೆ ಇನ್ನೊಂದು 1 ಇಂಚ್ 1.5 ಇಂಚಿಷ್ಟು ದೊಡ್ಡದು ಬೇಕಿತ್ತು. ಬಟ್ ಆಮೇಲೆ ಅದು ದಾಟೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇದು ನಮ್ಮದು ಬಂದುಬಿಟ್ಟು 8 ಇಂಚ್ ಅನ್ಕೊತೀನಿ, 8 ಇಂಚ್ ಏನೋ ಇದೆ. ಹೇಗೆ ಕಾಣಿಸ್ತಿದೆ ನಮ್ಮ ರಂಗೋಲಿ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗೆ, ಆಯಿತಾ. ನನಗೆ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಹಾಕೋಕ್ಕೆ ತುಂಬ ಇಷ್ಟ. ಬಟ್ ಅಲ್ಲಿ ಜಾಗ ಸಾಲೋದಿಲ್ಲ ಕೆಲವೊಮ್ಮೆ. ಹಾಗೂ ನನ್ನ ಮಕ್ಳುಗಳು ಓಡಾಡ್ತಾ ಇರ್ತಾರಲ್ಲ, ಅವರು ಹಾಳು ಮಾಡಿಬಿಡ್ತಾರೆ ಅಂತ ಭಯನೂ. ಬಟ್ ಹಾಕ್ತೀನಿ ನಮ್ಮ ಮುಂದೆ ಫ್ಯೂಚರಲ್ಲಿ. ಈ ಮನೆಗೆಲ್ಲ ಶಿಫ್ಟ್ ಆದಮೇಲಂತೂ ಬೇಜಾನ್ ನೋಡ್ತೀರಾ. ಸೊ ನಮ್ಮ ಮನೆ ಇನ್ನೂ ನೋಡ್ಬೋದು ನೀವು. ಇಂಟೀರಿಯರ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕಿಚನ್ದು ಕೂಡ ಫುಲ್ ಸಿಮೆಂಟ್ ಗೋಡೆ ಹಾಗೇ ಇದೆ. ಇದೊಂಥರ ಡಿಫ್ರೆಂಟ್ ಫೀಲ್. ನಂಗೆ ಗೊತ್ತಿಲ್ಲ ಯಾರಾದರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೋ ಇಲ್ವೋ ಅಂತ. ತುಂಬ ಕಡಿಮೆ ಜನ ಅನಿಸುತ್ತೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು. ಸೊ ಅವರಲ್ಲಿ ನಾನು ಒಬ್ಬಳು. ಸ್ವಂತ ಮನೆ ಕಟ್ಟಿದ್ದೀವಿ, ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ವಂತ ಮನೆ ಕಟ್ಟಿ ಕೂಡ ಇನ್ನೂ ನನ್ನ ಸ್ವಂತ ಮನೆಗೆ ಬರೋಕ್ಕಾಗಿಲ್ಲ. ಅದೇ ಹೇಳ್ತಾರಲ್ಲ, ದೇವರು ಪ್ರತಿಯೊಬ್ಬರಿಗೂ ಅಷ್ಟು ಬೇಗ ಕೊಡೋದಿಲ್ಲ. ಸೊ ನೋಡಿ, ನಮಗೆ ಮನೆ ಅಂತ ಕೊಟ್ಟಿದ್ದಾನೆ, ಎಲ್ಲನೂ ಕೊಟ್ಟಿದ್ದಾನೆ. ಬಟ್ ಆ ಮನೆಗೆ ಹೋಗಿ ನಾನು ಕಂಪ್ಲೀಟಾಗಿ ಸಂಸಾರ ಮಾಡೋಕ್ಕೆ, ವಾಸ ಮಾಡೋಕ್ಕೆ ಇದುವರೆಗೂ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ನೋಡೋಣ ಫ್ಯೂಚರಲ್ಲಿ ಆದಷ್ಟು ಬೇಗ ನಮ್ಮ ಇಂಟೀರಿಯರ್ಸ್ ಕೂಡ ಕಂಪ್ಲೀಟಾಗಿ ನಾವು ಕೂಡ ಆ ಮನೆಗೆ ಶಿಫ್ಟ್ ಆಗುವಾಗಲಿ. ಆ್ಯಂಡ್ ನನ್ನ ಮನೆ ಅಂತೂ ಫುಲ್ ಬೆಳಗ್ಗೆ ಎದ್ದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ದೇವ್ರ ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ದೆ. ಬಿಕಾಸ್ ಶುಕ್ರವಾರ, ಆಷಾಢ ಶುಕ್ರವಾರ ಆಗಿದ್ದರಿಂದ ನಾನು ಗುರುವಾರನೇ ತೊಳೆಯೋಕ್ಕಾಗಿರಲಿಲ್ಲ. ಸೊ ಗುರುವಾರ ರಾತ್ರಿ ಕಳಶ ಎಲ್ಲನೂ ಎತ್ತಿಡಿಸ್ಬಿಟ್ಟು ಮತ್ತೆ ನಾನು ಶುಕ್ರವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 7:30 ಅಷ್ಟರಲ್ಲಿ ಎಲ್ಲನೂ ಕೂಡ ಕ್ಲೀನ್ ಆಗಿತ್ತು. ಅದಾದಮೇಲೆ ಹೋಗಿ ಲಕ್ಷಿತ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದು. ಆ್ಯಂಡ್ ಇದೊಂಥರ ಬಾಲ್ಕನಿ ತುಂಬ ಚೆನ್ನಾಗಿದೆ ಗೈಸ್. ಮತ್ತು ನೀವು ಕೂಡ ಅಷ್ಟೇ, ನಿಮ್ಮ ಸ್ವಂತ ಮನೆ ಕಟ್ಟಿಸ್ತಾ ಇದ್ದೀರಾ ಅಂದರೆ ಒಂದು ಬಾಲ್ಕನಿ ಆ ಥರ ಎಲ್ಲ ಕಟ್ಟಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೂ ದೇವ್ರ ಮನೆ, ನಮ್ಮ ಮನೆಯದು ಮೇನ್ ಹೈಲೈಟ್, ತುಂಬ ಹೈಲೈಟ್ಸ್ ಇದೆ ಅಂತ ಹೇಳೋದಕ್ಕೆ. ಅದರಲ್ಲಿ ಫಸ್ಟ್ ಮೇನ್ ಹೈಲೈಟ್ ಬಂದುಬಿಟ್ಟು ನಮ್ಮ ದೇವ್ರ ಮನೆ. ಎಲ್ಲರೂ ಬಂದವರೆಲ್ಲ ಗೃಹ ಪ್ರವೇಶಕ್ಕೆ ಸ್ಪೆಷಲಿ ನಮ್ಮ ಮನೆ ನೋಡೋಕ್ಕೆ ಅಂತ ಬಂದವರೆಲ್ಲನೂ ಹೇಳಿದೊಂದು ಮೊದಲನೇದು ಅದೇ, ದೇವ್ರ ಮನೆ ತುಂಬ ಚೆನ್ನಾಗಿದೆ. ದೇವ್ರದ್ದು ಆ ಒಂದು ಪ್ರಭಾವಳಿ ಏನು ಮಾಡಿಸಿದ್ದೀವಲ್ಲ ಅಷ್ಟಲಕ್ಷ್ಮಿದು, ಅದು ತುಂಬ ಚೆನ್ನಾಗಿದೆ. ಮತ್ತು ಒಳಗಡೆ ಕ್ಲಾಡಿಂಗ್ ತುಂಬ ನೋಡೇ ಇರಲ್ಲ ಈ ಥರ ಕ್ಲಾಡಿಂಗ್ನ. ಸೊ ಆ ಥರ ಸ್ಟೋನ್ ಕ್ಲಾಡಿಂಗ್ ಮಾಡಿಸಿರೋದು, ಅದೊಂಥರ ಡಿಫ್ರೆಂಟ್ ಆಗಿದೆ. ಸೊ ತುಂಬಾ ಖುಷಿಯಾಗುತ್ತೆ ಈ ಥರ ಹೇಳಿದಾಗ. ಅಂದರೆ ಅಷ್ಟು ಖರ್ಚು ಮಾಡಿ ನಾವು ಮಾಡಿರೋದಕ್ಕೂ ಒಬ್ಬರು ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ನಮ್ಮ ದೇವ್ರ ಫೋಟೋಗೆ, ನನ್ನ ದೇವ್ರ ಫೋಟೋ ಬಂದುಬಿಟ್ಟು ಒಂದು ಈ ಥರ ಸ್ಲ್ಯಾಬ್ ಥರ ಮಾಡಿಸ್ಬಿಟ್ಟು ಅದ್ರ ಮೇಲೆ ದೇವ್ರ ಫೋಟೋ ಇಡೋಣ ಅಂತ ಒಂದು ಐಡಿಯಾ ಇದೆ ನಮಗೆ. ಬಟ್ ಏಕೆಂದರೆ ಸುಮ್ಮನೆ ಹೀಗೆ ನೇತಾಕಬಾರ್ದು ದೇವ್ರ ಫೋಟೋನ ಅಂತ ಹೇಳಿಬಿಟ್ಟು ಸ್ಲ್ಯಾಬ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಏನಪ್ಪ ಅಂದರೆ ನಮ್ಮದು ಕ್ಲಾಡಿಂಗ್ ಆಗಿರೋದ್ರಿಂದ ಕ್ಲಾಡಿಂಗಿಂದ ಮೊಳೆ ಒಳಗಡೆ ಹೋಗಿ ಅದೊಂದು ಸ್ವಲ್ಪ ರಿಸ್ಕೇನೆ. ನೋಡೋಣ ಅದು ಫ್ಯೂಚರಲ್ಲಿ. ಸೊ ಇವಾಗ ದೇವ್ರಿಗೆ ಅಲಂಕಾರಕ್ಕೆ ಅಂತ ಹೇಳಿಬಿಟ್ಟು ನಮಗೇನಪ್ಪ ಅಂದರೆ ಪ್ರತಿದಿನವೂ ಈ ಥರ ಹಾರ ಹಾಕಬೇಕು ಅಂತ ನನಗೆ ಮತ್ತು ಲಚ್ಚುಗೆ ತುಂಬ ಇಷ್ಟ. ಬಟ್ ಪ್ರತಿದಿನ ಹಾರ ಹಾಕೋಕ್ಕಾಗಲ್ಲ. ಸೊ ವಾರದ ದಿವಸ ಆ ಥರ ಆದಷ್ಟು ಟ್ರೈ ಮಾಡ್ತೀವಿ ಹಾರ ತೊಗೊಂಬಂದು ಹಾಕೋದಕ್ಕೆ. ಹಾಗೂ ಮಲ್ಲಿಗೆ ಹೂವು, ನನಗೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಮಲ್ಲಿಗೆ ಹೂವು ಅಂತೂ ಇರಲೇಬೇಕು. ನನ್ನ ಕಳಶಕ್ಕೆ ಮುಡ್ಸೋದಕ್ಕೆ ಮತ್ತು ನನ್ನ ಕಾಮಾಕ್ಷಿ ದೀಪಕ್ಕೆ ಎಲ್ಲ ಮುಡ್ಸೋದಕ್ಕೆ ನನಗೆ ಮಲ್ಲಿಗೆ ಹೂವು ತುಂಬಾ ಇಷ್ಟ. ಆ್ಯಂಡ್ ಪುನೀತಿಗೆ ಅದೇ ಹೇಳ್ತಿದ್ದೆ, ನೋಡು ಮುಡ್ಸಿದ ತಕ್ಷಣ ದೇವ್ರು ವರ ಕೊಟ್ಬಿಡ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದೇ ಟೈಮ್ಗೆ ನಮ್ಮ ಅಮ್ಮನೂ ಕೂಡ ಬಂದರು. ಸೊ ನಾನು, ಮಮ್ಮಿ ಹಾಗೂ ಲಚ್ಚು ನಾವು 3 ಜನ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ವಿ. ಬಟ್ ಮಮ್ಮಿ ಬಂದ ತಕ್ಷಣ ಹೇಳಿದ್ದೇನಪ್ಪ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ಅವರು ಊರಿಗೆ ಹೋಗಬೇಕು. ಆನ್ ದ ವೇ ಬರಬೇಕಾದ್ರೆ ಕಾಲ್ ಬಂತಂತೆ ದಟ್
ಊರಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ, ಸೊ ಅವ್ರು ಊರಿಗೆ ಹೋಗಬೇಕು ಅಂತ ಅಂದರು. ಸರಿ ಆಯ್ತು, ಇನ್ನೇನು ಸೀರೆ ಉಟ್ಕೊಂಡೇ ಬಿಟ್ಟಿದ್ದೀನಿ, ಪೂಜೆ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಹಾಗೂ ನಾನು ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ದೇವ್ರ ಮನೇಲಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಕೂಡ ಬಂದಿದ್ರಲ್ಲ, ನಮ್ಮಮ್ಮಂಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೆ. ಲಚ್ಚುನು ಕೂಡ ಕರೆದೆ, ಅವಳು ಅವಾಗ ಅಲ್ಲಿ ಪೂಜೆ ಮಾಡ್ತಾಯಿದ್ಲು. ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಸೊ ಇವಾಗ ಮಮ್ಮಿಗೆ ಅರ್ಶಿನ ಕುಂಕುಮ ಕೊಡೋದಂತ ಶುಕ್ರವಾರ ಮುತ್ತೈದೆ ಅಲ್ವಾ, ಅದು ಹಿರಿ ಮುತ್ತೈದೆ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ನಾವು ಶುಕ್ರವಾರ ಹೊತ್ತು ಅಥವಾ ಯಾವುದೇ ದಿನ ಆಗಲಿ ಮುತ್ತೈದೆ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸೋದು ಪೂಜೆ ಮುಗಿತು. ನಮ್ಮಮ್ಮನೂ ಕೂಡ ಬಂದಿದ್ದಾರೆ. ಆಷಾಢ ಶುಕ್ರವಾರ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಗೈಸ್, ನಮ್ಮಮ್ಮ ಬಂದಿರೋ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಾವು ದೇವಸ್ಥಾನ ಬನಶಂಕರಮ್ಮಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಸೀರೆ ಎಲ್ಲನೂ ಉಟ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆಯನ್ನು ಕೂಡ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಬನಶಂಕರಮ್ಗೆ ಇವತ್ತು ಹೋಗೋಕ್ಕಾಗ್ತಾಯಿಲ್ಲ. ಏಕೆಂದರೆ ಮಮ್ಮಿ ಒಂದು ಸ್ವಲ್ಪ ಅಂದರೆ ಊರಲ್ಲಿ ಯಾರೋ ಒಬ್ಬರು ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ಇವಾಗ ಕಾಲ್ ಬಂತು ಡ್ಯಾಡಿದು. ಮಮ್ಮಿ ಇಲ್ಲಿಗೆ ರೀಚಲ್ಲಿ ಕಾಲ್ ಬಂತ ಮಮ್ಮಿ ಜಸ್ಟ್ ಬಂದು ಕೂತ್ಕೊಂಡಿದ್ದಂತೆ, ಡ್ಯಾಡಿ ಕಾಲ್ ಬಂದಂತೆ. ಸೊ ಡ್ಯಾಡಿನೂ ಕೂಡ ಇವಾಗ ಆನ್ ದ ವೇ ಬರ್ತಾ ಇದ್ದಾರೆ. ಡ್ಯಾಡಿ ಬಂದಮೇಲೆ ಮಮ್ಮಿ ಮತ್ತು ಡ್ಯಾಡಿ ಇಲ್ಲಿಂದ ಊರಿಗೆ ಹೊರಡ್ತಾರೆ. ಆ್ಯಂಡ್ ನಾವು ದೇವಸ್ಥಾನದ ಹೆಸರು ಎತ್ಬಿಟ್ಟಿದ್ದೀನಲ್ಲ, ಸೊ ಅದಕ್ಕೇ ಮೀನಾಕ್ಷಿ ಅಮ್ಮಂಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊತಾ ಇದ್ದೀನಿ. ನಮ್ಮ ಚೂರು ಪೂಜೆ ಮಾಡ್ತಾರೆ. ಸೊ ಪೂಜೆ ಮುಗಿದ್ಮೇಲೆ ಹೋಗ್ಬಿಡ್ಬೇಕು ಮೀನಾಕ್ಷಿ ಅಮ್ಮನಿಗೆ. ಬನಶಂಕರಿಗೆ ನಾವಿಬ್ಬರೇ ಹೋಗೋಕ್ಕೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸಿಂಪಾನು ಹಿಡ್ಕೊಂಡು ಎಲ್ಲ. ಬಿಕಾಸ್ ಇವತ್ತು ತುಂಬ ರಶ್ ಇರುತ್ತೆ, ಆಷಾಢ ಶುಕ್ರವಾರ ಅಲ್ವಾ. ಸೊ ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ಬನಶಂಕರಲ್ಲಿ ಸಿಕ್ಕಾಬಿಟ್ಟು ರಶ್. ನಾವು 7 ಗಂಟೆಗೆ ಅಲ್ಲಿ ಇರಬೇಕಿತ್ತು. ಬಟ್ 7 ಗಂಟೆ ಹೋಗಿ ಇವಾಗ 11 ಗಂಟೆ ಆಗಿದೆ. ಇನ್ನೂ ಇಲ್ಲೇ ಇದ್ದೀವಿ. ಅಂದರೆ ನಮ್ಮದು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಪೂಜೆ ಮಾಡೋದು, ಮಕ್ಕಳು ಕಳ್ಸೋದು, ಇದರಿಂದನೇ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಗೈಸ್, ನನ್ನ ತಂಗಿ ಒಂದೇನೋ ಸ್ಪೆಷಲ್ ಕೆಲಸ ಮಾಡಿದ್ದಾಳೆ. ಇರೋ ಒಂದು ನಿಮಿಷ. ಏನು ಮಾಡಿದ್ಯಾ ಹೇಳ? ಇವತ್ತು ಆ್ಯಕ್ಚುಲಿ ಲಡ್ಡುಗೆ ಬಂದ್ಬಿಟ್ಟು ಒಂದು ಸ್ಕೂಲ್ ಟ್ರಿಪ್ ಇತ್ತು. ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ನಾನು ಈ ಥರ ಒಂದು ಆರ್ಡರ್ ಮಾಡಿದೆ. ಸೊ ಇದೆಲ್ಲ ನಾನು ಬರ್ದಿದ್ದೀನಿ, ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಫ್ರಮ್ ದಕ್ಷಿಣ್. ಅಲ್ಲ, ಅದರಲ್ಲಿ ಆಕ್ಚುಲಿ ಬರೀ ಅವನಿಗೆ ಒಂದು ಲೇಬಲ್ ನ ತಗೋಬಾ ಅಂತಂದ್ರೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂತ ಬರ್ದ್ ಕಳ್ಸಿದಾಳೆ. ದಿಸ್ ಇಸ್ ಕಾಲ್ಡ್ ಮಾಮ್ಸ್ ಲವ್. ಅದಲ್ಲ ಅಂದ್ರೆ ಇದು ಅಷ್ಟೇ. ಬೇಕಾಗಿರೋದೇನೋ ಒಂದು ಹೆಸರಲ್ವಾ, ಲೇಬಲ್ ಯಾಕೆ ಒಂದು ಪೇಪರ್ ಅಂಟಿಸಿದ್ರು ಆಗುತ್ತೆ. ಹೌದು, ಅವ್ರು ಅದನ್ನೇ ಹೇಳಿದ್ ನಿಮ್ಗೆ, ಒಂದು ಪೇಪರ್ ಅಂಟಿಸಿದ್ರು ಆಗುತ್ತೆ. ಗಮ್ಮು ಇಲ್ವಲ್ಲ, ಅದಕ್ಕೆ ನೀನು ನಿನ್ ಗಂಡ ಫುಲ್ ಜಗಳನ ಬೆಳಗ್ಗೆ. ಜಗಳ ಅಂತ ಅಂದ್ರೆ ಅವ್ರಿಗೆ ಇವೆಲ್ಲ ಇಷ್ಟ ಆಗಲ್ಲ, ಕರೆಕ್ಟ್ ಆಗೆಲ್ಲ ಮಾಡ್ಬೇಕು ಅವ್ರಿಗೆ ಮಗಂಗೆಲ್ಲ. ನಾನು ಏನೋ ಒಂದು ಮಾಡ್ತಾ ಇದೀನಿ, ಅದನ್ನ ಅಪ್ರಿಶಿಯೇಟ್ ಮಾಡುವಂತ ನಾನು ಹೇಳ್ದೆ. ಇಲ್ಲ ನೀನೇ ಆರ್ಡರ್ ಮಾಡ್ಬಿಟ್ಟು ಮಾಡಪ್ಪ ಅಂತ ಅಂದೆ. ಸ್ವಲ್ಪ ಹಂಗೆ ಒಂಚೂರು ಬೆಳಗ್ಗೆ ಒಂದ್ ಸ್ವಲ್ಪ ಮೂಡ್ ಆಫ್ ಆಯ್ತು ಅವ್ರದ್ದು ನಂದು. ಆಮೇಲೆ ಬಂದ್ಬಿಟ್ಟು ಹಾಕೊಟ್ರು, ಆಮೇಲೆ ಸರಿ ಆಯ್ತು. ನಾನ್ ಕೊಟ್ಟಿದ್ದು ಆಮೇಲೆ ಸರಿ ಆಯ್ತು ಅಷ್ಟೇ.
ನನ್ನ ಮಗು ನಾನೇ ಬೇಕು ನಾನೇ. ಓಕೆ ಗೈಸ್, ಬನ್ನಿ ಇವಾಗ ನಾವು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ಅಡುಗೆ ಮಾಡಬೇಕು. ಅಯ್ಯಪ್ಪ, ನನ್ನ ಗಂಡ ಬೆಳಗ್ಗೆ ಎಲೆ ತಗೊಬಂದ್ರೆ ಎಳೆ ಜೊತೆ ಮೊಳಕೆ ಕಾಳು ತಂದವ್ರೆ. ಸೊ ಮೊಳಕೆ ಕಾಳು ಸಾಂಬಾರು ಮಾಡೋಣ. ನನಗೆ ಕೆಳಗಡೆ ಕುತ್ಕೊಂಡು ಮೇಲ್ಗಡೆ ಎದ್ಬಿಟ್ರೆ ಲಚ್ಚಿ ಎಷ್ಟು ಸತಿ ಹೇಳಿದ್ದೀನಿ, ಹೊಸ್ಲು ಮೇಲೆ ಹಿಂಗೆ ಹಾಕಬೇಡ, ಸೈಡಲ್ಲಿ ಮಾತ್ರ ಬಿಡು, ಕೆಳಗಡೆ ಹಾಕು ಅಂತ. ಬಾರಮ್ಮಿ ಮೇಲ್ಗಡೆ ಹೋಗೋಣ. ಇವಳ ಹತ್ರ ಒಂದೆರಡು ಈರುಳ್ಳಿ ಇಸ್ಕೊತೀನಿ. ನಮ್ಮ ಮನೇಲಿ ಈರುಳ್ಳಿ ಖಾಲಿ ಆಗ್ಬಿಟ್ಟಿದೆ. ನಮ್ಮ ಮನೆಯಲ್ಲಿ ಈರುಳ್ಳಿ ಖಾಲಿ. ನಮ್ಮ ಪಕ್ಕದ ಮನೆಯವ್ರ ಹತ್ರ ಇಸ್ಕೊತಾ ಇದ್ದೀನಿ ಈಗ ಈರುಳ್ಳಿನ. ಪಕ್ಕದ ಮನೆಯವ್ರು ನೆನೆ ನಮ್ಮ ಈರುಳ್ಳಿ ಇಸ್ಕೊಂಡು ಹೋಗೋರೆ. ನೆನೆಯವ್ರು ನಮ್ಮ ಹತ್ರ ಇಸ್ಕೊಂಡು ಹೋದ್ರೆ ಅದಕ್ಕೆ ಒಂದು ನಾವು ಅವ್ರ ಹತ್ರ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಸಾಕು ಅಲ್ಲ ಐತೆ, ಎರಡು ತಗೊಂಡಿದ್ದೀನಿ, ಅಲ್ಲೊಂದು ಐತೆ. ಬನ್ನಿ ಗೈಸ್, ಬೇಗ ಬೇಗ ಅಡುಗೆ ಮಾಡೋಣ. ನಮ್ಮಪ್ಪ ಬರ್ತಾ ಇದ್ದಾರಂತೆ, ಆನ್ ದ ವೇ ಇದ್ದಾರೆ. ಸೊ ನಮ್ಮಪ್ಪ ಬರೋ ಅಷ್ಟರಲ್ಲಿ ಅಡುಗೆ ಮಾಡಿಬಿಟ್ರೆ ಊಟ ಮಾಡಿಕೊಂಡು ಅವರು ಕೂಡ ಊರಿಗೆ ಹೋಗೋಕೆ ಸರಿ ಹೋಗುತ್ತೆ. ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ಅಂತ ಅಂದ್ಮೇಲೆ ಬರ್ತೀರಾ? ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕೆ ಮೇಲೆ ತೊಳೆಯುವಂತ ಬಾರಮಿ, ಓಪನ್ ಏರಿಯಾನಲ್ಲಿ. ಬರ್ತೀರಾ ಸಿಂಬಾ? ಬಾಯ್ ಬಾಯ್. ಹೋಗಿ ರೈಸ್ ಬನ್ನಿ, ಹೋಗ್ಬಿಟ್ಟು ಅಡುಗೆ ಮಾಡಿ. ಈ ಸೀರೆನಲ್ಲಿ ಇಲ್ಲಿ ನೋಡಿ ಇಷ್ಟು ಸ್ಲಿಮ್ ಆಗಿ ಕಾಣಿಸ್ತೀನಿ ಗೊತ್ತಾ? ನಾನು ತುಂಬಾ ಸಣ್ಣ ಕಾಣಿಸ್ತೀನಿ. ಅಯ್ಯೋ ಗೊತ್ತಿಲ್ಲ ಅಂದ್ರೆ ಹಂಗೆ ಆಫ್ ಆಗ್ಬಿಡುತ್ತೆ. ನೋಡಿ ಹೆಂಗ್ ಕಾಣಿಸುವೆ. ಚೂರು ನೀಟಾಗಿ ಉಟ್ಕೋಬೇಕಿತ್ತು. ಫೈನಲಿ ನಮ್ಮಮ್ಮ ಬಂದು ಹೇಳಿದ ತಕ್ಷಣ ನನಗೆ ನೀಟಾಗಿ ಪಿನಪ್ ಮಾಡ್ಕೋತಾ ಇದೆ ಆಯ್ತಾ. ಬಟ್ ನಮ್ಮಮ್ಮ ಬಂದು ಹೇಳಿದ ತಕ್ಷಣ ಗೊತ್ತಾಯ್ತು ದಟ್ ಓಕೆ. ಸೊ ಎನಿವೇಸ್ ಇದು ಕ್ಯಾನ್ಸಲ್ ಆಗೋದೇನೆ, ಹೋಗೋಕ್ಕಾಗಲ್ಲ ಅನ್ಸುತ್ತೆ ನಾವು ಇವತ್ತು ಅಂತ. ಸೊ ಸುಮ್ಮನೆ ಹೀಗೆ ಪಿನ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಬನ್ನಿ ಗೈಸ್, ಅಡುಗೆ ಮಾಡೋಣ. ಅಯ್ಯೋ ಬಟ್ಟೆ ಒಣಗಾಕ್ಬೇಕು. ನನ್ನ ತಂಗಿ ನೋಡಿ ಎಲ್ಲ ತಂತಿನೂ ಅವಳ ಬಟ್ಟೆನೇ ನೇತಾಕ್ಬಿಟ್ಟು ಅವಳ ತೆಗೆ ನಾನು ಎಲ್ಲೂ ಒಣಗಾಕ್ಲಿ. ನೋಡಿ ಎಲ್ಲದ್ರಲ್ಲೂ ಅವಳೇ ನೇತಾಕಿದ್ದಾಳೆ. ನೆನ್ನೆಯಿಂದ ಹೇಳ್ತಾ ಇದ್ದೀನಿ ತೆಗಿಯೇ ಅಂತ. ಆ್ಯಕ್ಚುಲಿ ನಾನೇ ತೆಗಿಬೋದು, ಬಟ್ ಅದು ಒಣಗಿಲ್ಲ ಇನ್ನು. ಓಕೆ ಚಲೋ. ಪುನೀತಪ್ಪ ಅವರು ಮೊಳಕೆ ಕಾಳುಗಳನ್ನ ತಂದವ್ರೆ. ಸೊ ಮೊಳಕೆ ಕಾಳುಗಳನ್ನ ಹಾಕ್ಬಿಟ್ಟು ಸಾಂಬಾರು ಮಾಡೋಣ. ಇವಾಗ ಯಾವ ಬಟ್ಟೆ ಹಾಕ್ಕೊಳ್ಳಲಿ ನಾನು? ಹೆಂಗ್ ಹುಡುಕ್ಬೇಕು ನೋಡಿ ಬಟ್ಟೆನ. ಡ್ರಾಯಿಂಗ್ ಯಾವುದು? ಗೃಹ ಪ್ರವೇಶ ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮ ಪಿತಾಮಹ ಅವರು ಇವತ್ತು ಬಂದಿದ್ದಾರೆ. ಹಾಯ್ ಡ್ಯಾಡಿ. ಹಾಯ್ ಮಾ. ನಮ್ಮಪ್ಪ ಗೈಸ್, ನಮ್ಮಪ್ಪ ಹೇಗಿದೆ? ನಮ್ಮಪ್ಪ ಇವತ್ತು ಬರ್ತಾ ಇರಲಿಲ್ಲ, ನಮ್ಮಮ್ಮ ಇರೋದಕ್ಕೆ ಬಂದ ಇದೆಯಲ್ಲೋ ಊರಿಗೆ ಹೋಗ್ಬೇಕು ಅಂತ. ಕಾರ್ ತಗೊಂಡು ಹೋಗೋಕೆ ಅಂತ ಬಂದಿದೆ. ಏನು ತಿಂಡಿ ತಗೊಂಡ್ಬಂದೈತೆ ನಮ್ಮಪ್ಪ. ಓ ಬ್ರೆಡ್ಡು, ಮೊಮ್ಮಗಂಗೋಸ್ಕರ ಬ್ರೆಡ್ಡು. ಡ್ಯಾಡಿ ಹೆಂಗಿದೆ ಇವಾಗ ಆರೋಗ್ಯ? ಸಾಸು ಅಂದ್ರೆ ಉಸಿರಾಟ ಸ್ವಲ್ಪ ನೋವಿಲ್ಲಿ. ನೋವಾ? ಇನ್ನೇನು ಸಮಾಚಾರ? ಊರಿಗೆ ಹೋಗೋಕ್ಕೆ ಫುಲ್ ರೆಡಿಯಾಗಿ ಬಂದಿದ್ದೀರಾ? ಹೆಂಗೈತೆ ರೆಡಿ? ಚೆನ್ನಾಗಿತ್ತಾ? ಎಷ್ಟಿರ್ಬೇಕು ಹೇಳು ಅಂದಾಜ್? 15,000 ಇಲ್ಲ, ಎಷ್ಟು? 12,500 ಕೊಡ್ಬೋದು. 12,500 ಕೊಡ್ಬೋದು. 2,500 ಜಾಸ್ತಿ ಆಯ್ತು. 15,000 ಅಂತ ನೀನೇ ಹೇಳಿದ್ಯಾ? 2,500 ಜಾಸ್ತಿ ಆಯ್ತು. ಯಾವುದು? ಅದು ಮುಂಚೆನೆ ಇತ್ತು. ನೀನ ಆಯ್ತು. ಮಂಚನೂ ಸೇರಿ ಹೇಳ್ದೇನೋ? ಮಂಚ ಹಳೇದು. ಸೂಟ್ ಕೇಸ್ ಮೇಲೆ ಎತ್ತಿಸ್ಬಿಡಬೇಕು. ಅದು ಹಳೇದು.
ಅದು ಹಳೇದಂದ್ರೆ ಹಳೇದು, 8 ವರ್ಷದ ಹಳೇದದು. ನಮ್ಮ ಸೋಫಾನು 8 ವರ್ಷ ಹಳೇದು. ನಮ್ಮ ಅಪ್ಪಂಗೆ ಆ ಸೋಫಾ ಕಂಡ್ರೆ ಆಗಲ್ಲ, ಕುತ್ಕೊಂಡಿದ ತಕ್ಷಣ ಒಳಗೋಗುತ್ತಂತೆ. ಪಾನಿದು ರೆಡಿ. ಸಾಕು, ಚೆನ್ನಾಗಿದೆ, ಚಿಕ್ಕದಾಗಿ ಸ್ವಚ್ಛವಾಗಿದೆ. ಆಮೇಲೆ ಯಾವ ನಿಧಾನಕ್ಕೆ ಹೋದ್ರೆ ಆಯ್ತು ಅಲ್ವಾ? ಹೌದು, ನಿಧಾನಕ್ಕೆ ಹೋದ್ರೆ ಆಯಿತು. ಯಾವಾಗ ಇಂಟೀರಿಯರ್ಸ್ ಮಾಡಿಸ್ತಾರೋ ನೀವು ಮಳಿಮಯ ಅವಾಗ ಹೋಗ್ಬೇಕು ಅಷ್ಟೇ. ಮನೆಗೆ ಅಡುಗೆ ಮಾಡೋಣ. ಓಕೆ ಗಾಯ್ಸ್, ಸೊ ಫೈನಲಿ ಇಲ್ಲಿ ನಾವು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು 1-2 ದಿನ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಒಂದು ಕ್ವೆಶ್ಚನ್ ಇದೆ ಲಚ್ಚು ಅವರೇ ನಿಮಗೆ. ಏನಪ್ಪ ಅಂದರೆ ತುಂಬ ಕಾಮೆಂಟ್ಸಲ್ಲಿ ಬಂದಿದೆ, ಯಾಕೆ ನೀವು ಮತ್ತೆ ಲಚ್ಚು ಮಾತಾಡ್ತಾ ಇಲ್ವಾ ಅಂತ. ಆ ಥರ ಏನಿಲ್ಲ, ಮಾತಾಡ್ತಾ ಇದ್ದೀವಿ. ಮೊನ್ನೆ ಮಮ್ಮಿ ಮನೆಗೆ ಹೋಗಿದ್ವಲ್ಲ, ಆ ಬ್ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ನಾನು ನೀನು ಕರೆಕ್ಟಾಗಿ ಮಾತಾಡಿಲ್ವಂತೆ. ಆಮೇಲೆ ಅರುಣ್ನ ನೀಟಾಗಿ ತೋರಿಸಿಲ್ಲ. ಸೊ ನಾನು ನೀನು ಯಾಕೆ ಜಗಳ ಆಡಿದ್ದೀವಿ. ಸೊ ಎಸ್ ಗೈಸ್, ನಾನು ಮತ್ತೆ ಲಚ್ಚು ಯಾಕೆ ಜಗಳ ಆಡಿದ್ವಿ ಹೇಳೆ. ನಾವು ಯಾಕೆ ಜಗಳ ಆಡಿದ್ವಿ? ಹಾನೆಸ್ಟ್ ಆಗಿ ಹೇಳಬೇಕು ಅಂತಾನೆ ನಾವು ಜಗಳ ಆಡಿದ ರೀಸನ್ ನಂಗೆ ಫಸ್ಟ್ ಆಫ್ ಆಲ್ ಜಗಳನೇ ಇರಲಿಲ್ಲ. ಮೇ ಬಿ ಸ್ವಲ್ಪ ಮುನ್ಸಿತ್ತು, ಗೊತ್ತಿಲ್ಲ ನನಗೆ ಆ ರೀಸನೇ ಗೊತ್ತಿಲ್ಲ ಗೈಸ್. ಗಾಡ್ ಪ್ರಾಮಿಸ್ ನಂಗೆ ರೀಸನ್ ಗೊತ್ತಿಲ್ಲ ಎಂತಕ್ಕೆ ನಾವು ಜಗಳ ಮಾಡಿದ್ದು. ಅದು ಕಾಮೆಂಟ್ಸ್ ಹೋದ್ಮೇಲೆ ಗೊತ್ತಾಯ್ತು. ಅಂದರೆ ಮೊನ್ನೆ ಬ್ಲಾಗ್ ಹಾಕಿದ್ಲಲ್ಲ, ನಾವು ಮಾಡಿದ್ದು ಆಚೆ ಮೊನ್ನೆ ಅನಿಸುತ್ತೆ ಆಗಿದ್ದು. ಸೊ ನಂಗೆ ನಿಜವಾಗ್ಲೂ ರೀಸನ್ ಅಂತ ಗೊತ್ತಿಲ್ಲ. ಆ್ಯಂಡ್ ಏನಂತೆ ಐ ಗೆಸ್ ಅಕ್ಕ ತಂಗಿರ ಅಂತಂದರೆ ಇವೆಲ್ಲ ಕಾಮನು. ಓಕೆ, ಮುಂಚೆ ನಾವು ಕಂಪೇರ್ ಮಾಡಿದ್ರೆ ತ್ರಿಲೋಕ ಬರೋಕ್ಕಿಂತ ಮುಂಚೆ ನಾವು ಇದ್ದಿದ್ದು ಜಾಸ್ತಿ ಜಗಳ ಮಾಡ್ತಾ ಇದ್ವಿ, ಇದ್ದಿದ್ದು ಜಾಸ್ತಿ ರೇಗಾಡೋದು ಅವೆಲ್ಲ ಮಾಡ್ತಾ ಇದ್ವಿ. ಬಟ್ ತ್ರಿಲೋಕ ಬಂದ ಮೇಲೆ ಅವಳು ಕಡಿಮೆ ಮಾಡಿದ್ದಾಳೆ. ನನ್ನ ಪ್ರಕಾರ ನಾನು ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ಐ ಗೆಸ್ ಇವೆಲ್ಲ ಕಾಮನ್. ಅಕ್ಕ ತಂಗಿರ ಮುಂದೆ ಮುನ್ಸ್ತಾಪ ಜಗಳ ಎಲ್ಲ ಕಾಮನ್ ಗೈಸ್. ಹೌದು. ಸೊ ನಾವು ಏನು ಜಗಳ ಅಂದರೆ ಏನು ಹ್ಯಾವು ಅಂತ ಕಿರ್ಚಾಡ್ಕೊಂಡು ಜಗಳ ಆಡ್ತಾ ಇರಲ್ಲ. ನಾನು ಏನಾದರೂ ಒಂದು ಹೇಳಿರ್ತೀನಿ, ಅವಳದನ್ನ ಕೇಳಿರಲ್ಲ, ಅಥವಾ ಅವಳು ಏನಾದರೂ ಒಂದು ಹೇಳಿರ್ತಾಳೆ, ನಾನು ಕೇಳಿರಲ್ಲ. ಸೊ ಈ ಥರ ಒಂದು ಇಂಪಾರ್ಟೆಂಟ್ ಇವಾಗಲೂ ಸಹ ಬರೋದೇ ಏನು ಗೊತ್ತಾ, ಫಸ್ಟು ಪಂಕ್ಚುವಲ್. ನಾನು ಪಂಕ್ಚುವಲ್ ಇರಲ್ಲ, ಅಥವಾ ನಾನಿರೋ ದಿವಸ ಇವಳು ಪಂಕ್ಚುವಲ್ ಇರಲ್ಲ. ನಾನು ಅರ್ಧ ಗಂಟೆ ಲೇಟ್ ಮಾಡಿದ್ರೆ ಇವಳು 1/4 ಗಂಟೆ ಲೇಟ್ ಮಾಡ್ತಾಳೆ. ಸೊ ಇದು. ಆ್ಯಂಡ್ ಸೆಕೆಂಡ್ ಬಂದು ರೆಸ್ಪಾನ್ಸ್ ಬೇಗ ಮಾಡಲ್ಲ. ಈ ರೆಸ್ಪಾನ್ಸ್ ಬೇಗ ಮಾಡಲ್ಲ ಯಾರು ಗೊತ್ತಾ? ನಮ್ಮ ಅಕ್ಕ. ಹಿಂಗೆ ಫೋನ್ ಇಟ್ಕೊಂಡು ಅಕ್ಕ 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 ಅಂತ 100 ಸತಿ ಹೇಳಿದ್ರು, 100 ಸತಿಗೆ 1 ಸತಿ ಹ್ಞೂ ಅಂತ ರೆಸ್ಪಾನ್ಸ್ ಕೊಟ್ಟೆ. ನಂಗೆ ಅದು ರೇಗತ್ತದೆ ತುಂಬ. ಇವ್ರು ಸೇಮ್ ಡಿಟ್ಟೋ. ಇವಳಿಗೆ ಅರ್ಥ ಆಗಲಿ ಅಂತ ನಾನು ಸೇಮ್ ಮಾಡ್ತೀನಿ. ಬಟ್ ನಾನ್ ಮಾಡೋದು ಬೇಕು ಅಂತ, ಇವಳಿಗೆ ಅರ್ಥ ಆಗಲಿ ಅಂತ. ನಾನು ಬೇಕು ಅಂತ ಮಾಡ್ತಾ ಇರಲ್ಲ. ಅರ್ಥ ಆಗ್ಬೇಕು ಅಂತ ಅಲ್ಲ, ನಾನು ತುಂಬಾ ಕಾನ್ಶಿಯಸ್ ಆಗಿ ಏನಾದ್ರು ಒಂದು ನೋಡ್ತಾ ಇರ್ತೀನಿ, ಅಥವಾ ಏನಾದ್ರು ಯಾವ್ದ್ರ ಬಗ್ಗೆ ಏನಾದ್ರು ಆಮೇಲೆ ನಾನೇ ಮರ್ತೋಗ್ಬಿಡ್ತೀನಿ, ಅಯ್ಯೋ ನಾನು ಇದು ಮಾಡ್ಬೇಕಿತ್ತಲ್ಲ ಮರ್ತ್ಬಿಟ್ಟೆ ಅಂತ. ಬಟ್ ಎನಿವೇಸ್, ಸೊ ಈ ಥರ ಮನಸ್ತಾಪಗಳು ನಮಗೆ ಬರ್ತಾ ಇರುತ್ತೆ ಅವಾಗವಾಗ. ನಾನು ಏನಾದರೂ ಎಲ್ಲಾದರೂ ಹೋಗಬೇಕು ಅಂತ ಹೇಳಿರ್ತೀನಿ, ಇಷ್ಟು ಗಂಟೆಗೆ ರೆಡಿಯಾಗಿ ಹೋಗೋಣ ಅಂತ ಹೇಳಿರ್ತೀನಿ. ಅಷ್ಟು ಗಂಟೆ ಬಿಟ್ಟು 2 ಅವರ್ ಆದಮೇಲೂ ಅವ್ರು ರೆಡಿಯಾಗಿರಲ್ಲ. ಸೊ ಅದು ನನಗೆ ಕೋಪ ಬಂದ್ಬಿಡುತ್ತೆ. ಅದು ಮ್ಯಾಕ್ಸಿಮಮ್ ಈ ಮನೆಗೆ ತ್ರಿಲೋಕಕ್ಕೆ ಬಂದಮೇಲಂತೂ ಮ್ಯಾಕ್ಸಿಮಮ್ ಅದಕ್ಕೇ ನಾವು ಇಬ್ಬರು ಕಿತ್ತಾಡಿರೋದು, ಮುನ್ಸ್ಕೊಂಡಿರೋದು. ಕಿತ್ತಾಡು ಇಲ್ಲ ಮುನ್ಸ್ಕೊಳ್ಳೋದು, ಹೋಗತ್ತಾಗಿ ಇವ್ರ ಹತ್ರ ಯಾರು ಬೈತಾಳೆ ಅಂತ ಬಂದ್ಬಿಟ್ಟು ನಾನು ಕುತ್ಕೊಂಡ್ಬಿಡ್ತೀನಿ ಮೇಲೆ. ನಾನು ಹೋಗಲ್ಲ ಅನ್ಕೊಂಡು ನಾನು ಸುಮ್ಮನೆ. ಆ್ಯಂಡ್ ನಮ್ಮ ನಂದು ಇದರಿಂದ ಸ್ವಲ್ಪ ದೂರ ಇದ್ದಾಳೆ. ಅವಳು ಏನಿದ್ರು ಹೇಳ್ಬಿಡ್ತಾಳೆ, ಇಷ್ಟು ಗಂಟೆಗೆ ಬರ್ತೀನಿ ನಾನು ಅಂದರೆ ಅಷ್ಟು ಗಂಟೆಗೆ ಬರ್ತಾಳೆ, ಇಲ್ಲಾಂದರೆ ಬರಲ್ಲ ಅಂದರೆ ನಾನು ಬರೋದೇ ಇಲ್ಲ ಅಂತ ಒಂದು ಏಕಮಾರ್ದೋತು ಕೂಡ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾಳೆ ಅತ್ತಾಗೆ. ಸೊ ಎಸ್ ಗೈಸ್, ನಾನು ನನ್ನ ತಂಗಿ ಏನು ತುಂಬ ಜಗಳ ಆಡಿರಲಿಲ್ಲ ಅವತ್ತು. ಹಿಂದಿನ ದಿನ ಏನಾಯ್ತೋ ಗೊತ್ತಿಲ್ಲ, ನಂಗೆ ನಿಜವಾಗ್ಲೂ ಇವಾಗಲೂ ಕೂಡ ನೆನಪಿಲ್ಲ. ಬಟ್ ಅವತ್ತಿನ ದಿವಸ ನಾವು ಅದು ಮುಗಿಸ್ಕೊಂಡು ಮತ್ತೆ ನಮ್ಮ ರೇಷ್ಮೆ ಹಾರ ಶಾಪಿಂಗಿಗೂ ಕೂಡ ಒಟ್ಟಿಗೆ ಹೋಗಿದ್ವಿ. ಸೊ ರೇಷ್ಮೆ ಹಾರ ಶಾಪಿಂಗ್ ಮಾಡಿಕೊಂಡು ಅದಾದ್ಮೇಲೂ ಕೂಡ ವಾಪಸ್ ಮನೆಗೆ ಬಂದು ಸಿಕ್ಕಾಪಟ್ಟೆ ಜಗಳ ಆಡಿದ್ವಿ. ನಾನು ಫುಲ್ ಹತ್ಕೊಂಡು ಎಲ್ಲ. ಹೌದು, ನಿಜ. ಆಮೇಲೆ ನಂತರ ನಮ್ಮ ಲಕ್ಷ್ಮೀ ದೇವಿನೇ ನಮಗೆ ಅಳಿಸಿದ್ದು ಫುಲ್ ಅಂತ. ಅವಳು ಹೆಚ್ಚು ಆಡ್ತಾಳೆ, ಒಂದೊಂದು ಮಾತು ಬಾಣ ಅಂದರೆ ಅರ್ಜುನನ ಬಾಣನೂ ಅಷ್ಟು ಶಾರ್ಪಾಗಿ ಬಂದು ಮುಟ್ಟಲ್ಲ, ಆ ರೀತಿಯಾಗಿ. ನಾನು ಹೆಂಗೆ ಗೊತ್ತಾ, ನನ್ನ ಪರ್ಸನಾಲಿಟಿ ನಾನು ಹೇಗೆ ಅಂತ ಅಂದರೆ, ಆ್ಯಂಡ್ ನನಗೆ ಇದರಲ್ಲಿ ಗಿಲ್ಟ್ ಇಲ್ಲ, ನಂಗೆ ಇದ್ರಲ್ಲಿ ರಿಗ್ರೆಟು ಇಲ್ಲ. ನನ್ನ ಮಗ ಬಂದ, ನಾನು ಹೆಂಗೆ ಅಂತ ಅಂದರೆ, ನೀನು ತಪ್ಪು ಮಾಡಿದ್ಯಾ ಅಂದರೆ ನೀನು ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತೀನಿ ಅಷ್ಟೇ. ನೀನು ಇದು ಚೆನ್ನಾಗಿ ಮಾಡಿದ್ಯಾ ಈ ಕಡೆ ಅಡುಗೆ ಅಂದರೆ ಅದು ಚೆನ್ನಾಗಿ ಮಾಡಿದ್ಯಾ ಅಂತಲೂ ಹೇಳ್ತೀನಿ. ಸೊ ನಾನು ಆ ರೀತಿ ಮುಂಚೆ ನಾನು ಹಾನೆಸ್ಟಾಗಿ ನಾನು ಮುಂಚೆ ಪರ್ಸನಾಲಿಟಿ ಹೆಂಗಿತ್ತು ಗೊತ್ತಾ, ಲೈಕ್ ಮದುವೆಗಿಂತ ಮುಂಚೆ ಪರವಾಗಿಲ್ಲ ಬಿಡು, ಅಡ್ಜಸ್ಟು, ಕಾಂಪ್ರಮೈಸು, ಹೇಳೋದು ಬೇಡ ಬಿಡು, ಮನಸ್ಸಲ್ಲೇ ತುಂಬ ಇಟ್ಕೊಂಡು ಆಮೇಲೆ ನಾನೇ ತುಂಬ ಕೊರಗ್ತಾ ಇದ್ದೆ, ನಾನು ತುಂಬ ಅಳುತ್ತಾ ಇದ್ದೆ, ಒಂಥರ ಹೆವಿ ಸೆನ್ಸಿಟಿವ್ ಅಲ್ಲ, ಅದು ದಡ್ತನ ಅಂತ ಹೇಳ್ತಿದ್ರು. ಸೊ ನಾನು ಮುಂಚೆ ಹಂಗಿದ್ದೆ. ಬಟ್ ಇವಾಗ ನಾನು ಹೆಂಗೆ ಡೆವಲಪ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಏನಿದೆ ಅದನ್ನ ಹೇಳು, ಮನಸ್ಸಲ್ಲಿ ಏನಿದೆ ಅದೇ ಬಾಯಲ್ಲಿರಬೇಕು. ಸೊ ಅಷ್ಟೇ. ಬಟ್ ಹಂಗಂತ ನಾನು ಕೆಟ್ಟದ್ದು ಬಯಸೋದು, ನಾನು ಶಾಪ ಹಾಕೋದು, ನಾನು ಬೈಯೋದು, ನಾನು ಆ ಥರ ಮಾಡಲ್ಲ. ನಂಗೆ ಇದು ಇಷ್ಟ ಆಗಿಲ್ಲ ಕಣೆ ಅಷ್ಟೇ.
ನೀನು ನಂಗೆ ಇವಾಗ ನೀವು ಬಂದ್ಬಿಟ್ಟು ನನಗೆ ಹೇಳಿಲ್ಲ ಲಚ್ಚು ಇದು ನೀವು ಕರೆಕ್ಟಾಗಿ ಮಾಡಿಲ್ಲ, ಇದು ಇಷ್ಟ ಆಗಿಲ್ಲ, ಹಿಂಗೆ ಮಾಡಬೇಡ ಅಂತಂದರೆ ಸರಿ ಆಯಿತು ಮಾಡಲ್ಲ. ಬಟ್ ನಾನು ಹೇಳಿದಾಗ ಅದು ನೀವು ಎಕ್ಸೆಪ್ಟ್ ಮಾಡಬೇಕು. ಸೊ ಅಷ್ಟೇ ನಾನು ಹಾಗೆ ಮಾಡೋದು. ಬಟ್ ನಾನು ಹಾಗೆ ಮಾಡಲ್ಲ. ನನಗೆ ತುಂಬ ಡೈರೆಕ್ಟಾಗಿ ಒಬ್ರಿಗೆ ಹರ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ, ನಾನು ಹರ್ಟ್ ಮಾಡೋದು ಇಲ್ಲ. ಆ್ಯಂಡ್ ಅದೇನೇ ಇದ್ರೂ ಒಂದು ಲೈನ್ ಅಂತ ಇರುತ್ತೆ, ಆ ಲೈನ್ ಅಷ್ಟೇ. ತೀರಾ ಮಟ್ಟ ಹೇಳಿಬಿಟ್ಟು ಒಬ್ರಿಗೆ ಬೇಜಾರು ಮಾಡ್ಸೋದು ನನಗೆ ಇಷ್ಟ ಆಗಲ್ಲ ಗೈಸ್. ನಾನು ಆ ಥರ ಮಾಡೋದೇ ಇಲ್ಲ. ನಾನು ತುಂಬ ನಾರ್ಮಲ್, ಸರಿ ಆಯಿತು ಬಿಡು ಅಷ್ಟೇ, ಸರಿ ಆಯಿತು ಬಿಡು ಅಂತ ಹೋಗ್ತಾ ಇರಬೇಕು ಜೀವನದಲ್ಲಿ. ಯಾರು ಏನೇ ಅಂದ್ಕೊಳ್ಳಿ, ಯಾರು ಏನೇ ಮಾಡ್ಕೊಳ್ಳಿ. ಇದು ನಾನು ಕಲ್ತ್ಕೋಬೇಕು ಗೈಸ್. ಇವಾಗ ನಾನು ಫಸ್ಟು ದಡ್ತನದಿಂದ ಇವಾಗ ಒಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡಿಗೆ ಬಂದಿದ್ದೀನಿ. ಸ್ಟ್ರೈಟ್ ಫಾರ್ವರ್ಡ್ ಅಂತಲೂ ಅಲ್ಲ, ಏನಂತಾರೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊತೀನಿ, ಸರಿನಾ. ಮುಂಚೆ ನಾನು ಅಕ್ಕ ತಂಗಿರೇ ಆಗಿರಿ, ನಂಗೆ ಏನಾದರೂ ಹೇಳಿದಾಗ ನಂಗೆ ತುಂಬ ಹೌದು ತಾನೆ, ನಾನು ತುಂಬ ಕೊರಗ್ತಾ ಇದೆ, ತುಂಬ ಅಳುತ್ತಾ ಇದೆ, ಬಿಡು ಪರವಾಗಿಲ್ಲ ಹಂಗೆ ಹಿಂಗೆ. ಲೇಟಾಗಿ ಬಂತ ಇವತ್ತು. ಓಕೆ ಗೈಸ್, ಎಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಜಗಳ ಅಂದ್ರೆ ತೀರಾ ಮಟ್ಟ ಮಾತಾಡೋದೇ ಇಲ್ಲ ನಾವು ಅನ್ನೋ ಥರ ಜಗಳ ಎಲ್ಲ ಏನಿಲ್ಲ. ಒಂದು ಚಿಕ್ಕ ಪುಟ್ಟ ಏನಾದರೂ ಒಂದು ಇಶ್ಯೂ ಬಂದಿರುತ್ತೆ, ಅದು ನಮಗೆ ನೆನಪು ಇರಲ್ಲ. ಬಟ್ ನಾವು ಅವತ್ತೇ ಅಥವಾ ನೆಕ್ಸ್ಟ್ ಡೇ ಮರ್ತ್ಬಿಟ್ಟು ನಮ್ಮ ಪಾಡಕ್ಕೆ ನಾವು ನಾರ್ಮಲ್ ಆಗಿರ್ತೀವಿ. ಬಿಕಾಸ್ ನಾವು ಇರೋದು ತ್ರಿಲೋಕ, 3 ಲೋಕ ಒಂದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ನಾವು ತೀರಾ ಮಟ್ಟ ಈ ಥರ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ನಾವು ನಿಮ್ಮ ಮುಖ ನೋಡಲ್ಲ, ನೀವು ನಮ್ಮ ಮುಖ ನೋಡಬೇಡಿ, ಆ ಥರ ಎಲ್ಲ ನಾವು ಏನು ಮಾಡೋಕ್ಕೆ ಒಂದು ಲೈನ್ ಹೇಳಿದ್ರು. ಆ್ಯಕ್ಚುಲಿ ನಾನು ಅಕ್ಕ ತಂಗಿ ಜಗಳದಾಗ ನಾನು ಅರುಣ್ಗೆ ಏನೂ ಹೇಳಲ್ಲ. ಬಿಕಾಸ್ ನಾವೇ ಅಕ್ಕ ತಂಗಿರ ಮಧ್ಯೆ ಬಿಟ್ಕೊಟ್ಟಂಗಾಗುತ್ತೆ. ಮುಂಚೆ ಹೇಳ್ತಿದ್ದೆ ಅದ್ಕೊಂಡು, ನಾನು ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಹೆಂಗಿದೆ ಅಂತ, ಸ್ವಲ್ಪ ಅದ್ಕೊಂಡು ನೋಡೋಳು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಂಗೆ ಅಂತ. ಇವಾಗ ತ್ರಿಲೋಕ ಬಂದ್ಮೇಲೆ ಸ್ವಲ್ಪ ಬುದ್ಧಿವಂತೆ ಆಗಿದ್ದೀನಿ. ಹೇಳಬಾರ್ದು ಹಸ್ಬೆಂಡ್ಗೆ ನಮ್ಮ ಅಕ್ಕ ತಂಗಿರ ಜಗಳ ಆಗಲಿ ಅಥವಾ ಅಕ್ಕ ತಂಗಿರ ಸೀಕ್ರೆಟ್ ಆಗಿರಲಿ, ಸ್ಪೆಷಲಿ ಸಾಲ ಮಾಡ್ಕೊಂಡಿರೋದ್ರಿಂದ ಒಬ್ಬೊಬ್ಬರನ್ನ ಸಾಲ ಮಾಡ್ಕೊಂಡಿದ್ದೀವಲ್ಲ ಹಂಗೆ. ಅರುಣ್ ಹೇಳಿದ್ರು ನಾವಿಬ್ರೆಲ್ಲ ಗಂಡ ಹೆಂಡತಿ, 2nd ಫ್ಲೋರ್ 3rd ಫ್ಲೋರ್ ಗಂಡ ಹೆಂಡತಿ. ನಾನು ಗಂಡ ಅಂದರೆ ಅವ್ರ ಹೆಂಡತಿ, ಅವ್ರ ಹೆಂಡತಿ ಅಂದರೆ ನಾವು ಗಂಡ. ಸೊ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಮಲ್ಕೋಬಾರ್ದು, ಏನಿದೆ ಅವಾಗಲೇ ಇದು ಮಾಡ್ಕೊಂಡು ಇರಿ. ಬಿಕಾಸ್ ನಾವು ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು. ಇದು ಸಣ್ಣ ಪುಟ್ಟವೆ ನಂಗೆ ಗೊತ್ತಿಲ್ಲ ನಿಮ್ಮ ಮಧ್ಯೆ ಏನಾಗಿದೆ ಅಂತ, ಬಟ್ ಏನೇ ಆಗಿರಲಿ ಗಂಡ ಹೆಂಡತಿ ಥರ ಇರಿ ಅಂತ ಹೇಳಿದ್ರು. ಚೆನ್ನಾಗಿ ಹೇಳಿದ್ರು ಕಣೆ, ಅದರ ಡೈಲಾಗ್ ಚೆನ್ನಾಗಿದೆ ಅಂತಂದ್ರೆ ಅದು ಇದು ಚೆನ್ನಾಗಿದೆ ಮೀನಿಂಗ್. ಅವ್ರು ಇನ್ನೂ ಚೆನ್ನಾಗಿ ಹೇಳಿದ್ರು, ನಾನು ಅರ್ಧ ಮರ್ತೋಗಿದ್ದೀನಿ ಎಷ್ಟು ನೆನಪಿದೆ ಅಷ್ಟು ಹೇಳಿದ್ದೀನಿ. ಬಟ್ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಹೌದು ನಿಜ, ನಾನು ಅದನ್ನೇ ಹೇಳಿದ್ನಲ್ಲ, ನಾವಿರೋದು ತ್ರಿಲೋಕನಲ್ಲಿ. ತ್ರಿಲೋಕ ಅಂದರೆ 3 ಲೋಕ ಒಂದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ನಾವು 3 ಫ್ಯಾಮಿಲಿನೇ ಆಗಲಿ ಈ ಥರ ಕಿತ್ತಾಡ್ಕೊಂಡು ಮುನ್ಸ್ಕೊಂಡು ಅದು ಒಂದು ದಿನ ಕಳೆದ್ಬಿಟ್ರೆ ಅಲ್ವಾ ಆ ಥರ, ಆ ದಿನ 1 ದಿನ 2 ದಿನ 2 ದಿನ 1 ತಿಂಗಳು ಆಗೋಕ್ಕೆ ಟೈಮೇ ತಗೊಳ್ಳಲ್ಲ. ಸೊ ಆ ಥರ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ಅಂತ ನಾವು ಆದಷ್ಟು ಕೇರ್ಫುಲ್ಲಾಗಿ ಇರ್ತೀವಿ. ಅಕ್ಕ ತಂಗಿರ ಜಗಳ ಓಕೆ ಇವತ್ತಿರುತ್ತೆ, ನಾಳೆ ಹೊರಟೋಗ್ಬಿಡುತ್ತೆ. ಬಟ್ ಇನ್ನೊಂದೇನಪ್ಪ ಅಂದರೆ ಒಂದು ಖುಷಿ ವಿಷಯ, ನಮ್ಮ ಗಂಡಂದಿರು ಅವರು ತುಂಬಾ ಸ್ಟೇಬಲ್ ಮೈಂಡೆಡ್. ನಾವೆಷ್ಟು ಅನ್ಸ್ಟೇಬಲ್ ಮೈಂಡೆಡ್, ಅವ್ರು ತುಂಬಾ ಸ್ಟೇಬಲ್ ಮೈಂಡೆಡ್. ಅವರು ನಮ್ಮ ಜಗಳಗಳ ಮಧ್ಯೆ ಫಸ್ಟ್ ಪಾಯಿಂಟ್ ಅವ್ರು ಯಾರೂ ಬರಲ್ಲ. ಇವಾಗ ಬೈ ಚಾನ್ಸ್ ನಾನು ಇವ್ರು ಜಗಳ ಆಡಿದರೆ ಪುನೀತ್ ಬಂದ್ಬಿಟ್ಟು ಇವಳಿಗೆ ಯಾವತ್ತೂ ಕೇಳಲ್ಲ, ಅಥವಾ ಅರುಣ್ ಬಂದ್ಬಿಟ್ಟು ನನಗೆ ಯಾವತ್ತೂ ಕೇಳಲ್ಲ. ಸೊ ಈ ಥರ ಅವ್ರು ನೀವಿಬ್ರು ಅಕ್ಕ ತಂಗಿ ನೀವು ಜಗಳ ಆಡ್ತೀರಾ, ನಾಳೆ ಒಂದಾಗ್ತೀರಾ ಅಂತಲೇ ಹೇಳ್ತಾರೆ. ನಾವು ಅದೇ ರೀತಿಯಾಗಿ ಇದ್ದೀವಿ ಕೂಡ. ಸೊ ಎಸ್ ಗೈಸ್, ಇದೊಂದು ಅಂದರೆ ಅರುಣ್ ಅಷ್ಟೇ, ಜೀಜುನ ಅಷ್ಟೇ ಗೈಸ್. ಪಾಪ ಜೀಜು 7-8 ವರ್ಷದಿಂದ ನೋಡ್ತಾ ಇದ್ದಾರೆ. ಗೊತ್ತು 9 ವರ್ಷ ಕಣಿ, 9 ವರ್ಷ ಆಯ್ತು. ಗೊತ್ತು ಲಚ್ಚು ಒಂದು ಸ್ವಲ್ಪ ಲೂಸ್ ಅಂತ. ಆಮೇಲೆ ಅಕ್ಕನೂ ಅಷ್ಟೇ, ಇವರೆಲ್ಲ ಕಾಮನು ಅಂತ. ಆ್ಯಂಡ್ ಜೀಜು ಮಾತ್ರ ಇದು ತುಂಬ ಹ್ಯಾಟ್ಸ್ ಆಫ್ ಇರಬೇಕು. ಬಿಕಾಸ್ ಪ್ರತಿಯೊಂದಕ್ಕೂ ತುಂಬಾ ಸಪೋರ್ಟ್ಗಿಂತ ಜಾಸ್ತಿ ಪೇಷನ್ಸ್ ಆಗಿರ್ತಾರೆ. ಆ್ಯಂಡ್ ಅರುಣ್ಗೂ ಕೂಡ ಹೇಳಬೇಕು, ಬಿಕಾಸ್ ಅರುಣ್ ಯಾವುದೇ ಟೈಮಲ್ಲೇ ಆಗಲಿ ಹೆಂಡತಿಗೆ ಈ ಥರ ಈ ವಿಷಯದಲ್ಲಿ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಬರ್ತಾರೆ, ಅವ್ರು ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ. ಒಂದು ಸತಿಗೂ ಅವರು ಸಪೋರ್ಟ್ ಮಾಡಲ್ಲ. ಹೌದು, ಅವ್ರು ಫಸ್ಟ್ ಆಫ್ ಆಲ್ ವಿಷಯನೇ ಗೊತ್ತಿರಲ್ಲ, ಬಟ್ ಲಚ್ಚುದೇ ತಪ್ಪು ಅಂತ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಅದೊಂದು ಮೆಂಟಲ್ ಕೇಸು ನಮ್ಮ ಮನೇಲಿ. ಓಕೆ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ಮುಂದಿನ ವ್ಲಾಗಲ್ಲಿ. ನಮ್ಮ ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಅಡುಗೆ ಮಾಡಿ ಊಟ ಮಾಡಿಸಿ, ಮತ್ತೆ ನಮಗೆ ತುಂಬ ಕೆಲಸ ಇದೆ ಇನ್ನೂ. ಸೊ ಆ ಕೆಲಸಗಳೆಲ್ಲ ಮುಗಿಸ್ಕೋಬೇಕಾಗಿದೆ. ಈ ತರಕಾರಿ ಮನೇಲಿ ಮುಂದೆ ಇವಾಗ ಹೋಗಿ ನಾವು ತರಕಾರಿ ಈರುಳ್ಳಿ, ಆಲೂಗೆಡ್ಡೆ, ಟಮಾಟನೂ ಇಲ್ಲ, ಖಾಲಿ ಇದೆ, 2 ಇರ್ಬೇಕಷ್ಟೇ. ಅದು 2 ಬಿಟ್ರೆ ಏನೂ ಇಲ್ಲ ಮನೇಲಿ. ಸೊ ಗೈಸ್, ಇವತ್ತಿನ ವ್ಲಾಗ್ನ ಇವತ್ತೇ ಹಾಕ್ತಾ ಇದ್ದೀವಿ. ನೋಡಿ, ಇವತ್ತು ಡೇಟ್ ನೋಡ್ಕೊಂಬಿಡಿ. ನೋಡಿ, ನಮ್ಮ ಅಪ್ಪ ಅಮ್ಮನೂ ನೋಡ್ಕೊಂಬಿಡಿ ಜೊತೆಲಿ. ಓಕೆನಾ, ಇವತ್ತು 12th ಆಗಸ್ಟ್. ಸೊ ಇವತ್ತಿನ ವಿಡಿಯೋ ಇವತ್ತೇ ಹೋಗ್ತಾ ಇದೆ. ಸೊ ಬೇಗ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿಕೊಂಡು ನಾನು ಅಡುಗೆ ಎಲ್ಲ ಮಾಡಬೇಕು. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್, ಹ್ಯಾಪಿ ಭೀಮನವಾಸೆ. ಇವತ್ತು ಪೂಜೆನೂ ಮಾಡಬೇಕು. ಸೊ ತಲೆಗೆ ಎಣ್ಣೆ ಎಲ್ಲ ಚೆನ್ನಾಗಿ ಎತ್ಕೊಂಡಿದ್ದೀನಿ, ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬ್ಲಾಗ್ ನಿಮಗೆ ನಾಳೆ ನಾಡಿದಷ್ಟು ಸಿಗ್ಬಿಡುತ್ತೆ. ಓಕೆನಾ, ಬಾಯ್.